ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂತಂದರೆ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಹೊಗೇನಕಲ್ ಫಾಲ್ಸ್ ಬಗ್ಗೆ ಆಗಿರುತ್ತೆ. ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರಾ. ನಾವು ಬೆಳಗ್ಗೆ ಬೇಗ ಎದ್ದು ಹೊಗೇನಕಲ್ ಫಾಲ್ಸ್ ಕಡೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ನಾವು ಮಹದೇಶ್ವರ ಬೆಟ್ಟದಿಂದ ರೂಟ್ ತಗೊಂಡಿರೋದ್ರಿಂದ ನಮ್ಮ ರೂಟ್ ತುಂಬಾನೇ ಸಿನಿಕ್ ಆಗಿತ್ತು. ನೀವು ಮೈಸೂರಿಂದನೂ ಬರ್ಬೋದು, ಬ್ಯಾಂಗ್ಳೂರಿಂದನೂ ಬರ್ಬೋದು. ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ತುಂಬ ಹತ್ತಿರ ಆಗುತ್ತೆ, ಮೈಸೂರಿಂದ ಸ್ವಲ್ಪ ದೂರ ಆಗುತ್ತೆ. ನಿಮಗೆ ಡೈರೆಕ್ಟ್ ಬಸ್ ಫೆಸಿಲಿಟಿ ಕೂಡ ಇದೆ. ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತಿದ್ರೆ ನಿಮಗೆ ರೂಟಲ್ಲಿ ತುಂಬ ಪ್ರಾಣಿಗಳು ಕಾಣಿಸೋ ಚಾನ್ಸಸ್ ಇರುತ್ತೆ. ಬೆಳಗ್ಗೆ ಬೇಗ ಬಂದರೆ ಆನೆ, ಕರಡಿ ಮತ್ತು ಒಂದೊಂದು ಸತಿ ಚಿರತೆ ಕೂಡ ಕಾಣಿಸೋ ಚಾನ್ಸಸ್ ಇರುತ್ತೆ. ನವಿಲುಗಳಂತೂ ರೋಡಲ್ಲೇ ನಿಮಗೆ ತುಂಬ ಅಂದರೆ ತುಂಬಾ ಕಾಣಿಸುತ್ತೆ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಹಾಳಾಗಿದೆ, ನೋಡ್ಕೊಂಡು ಬನ್ನಿ. ನೋಡ್ತಾ ಇದ್ದೀರಾ ನೀವು ನೀರು ಎಷ್ಟರ ಮಟ್ಟಿಗೆ ಜಾಸ್ತಿ ಇದೆ ಅಂತ. ಲಾಸ್ಟ್ ಮಂತ್ ಅಥವಾ ಲಾಸ್ಟ್ ವೀಕಿಂದ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ನಮ್ಮ KRS ಡ್ಯಾಮ್ ಗೇಟ್ಸ್ನ ಓಪನ್ ಮಾಡಿದ್ದಾರೆ. ಗೇಟಲ್ಲಿ ಓಪನ್ ಮಾಡೋಂಥ ನೀರು ಹರಿದು ಏನು ಬರುತ್ತೆ ಅದು ಇಲ್ಲಿಗೆ ಬಂದು ಸೇರೋದು. ಅಂದರೆ ಇಲ್ಲಿಂದ ನೆಕ್ಸ್ಟು ಮೇಟೂರ್ ಡ್ಯಾಮಿಂದ ನೆಕ್ಸ್ಟ್ ಹೋಗಿ ಅದು ಬೇ ಆಫ್ ಬೆಂಗಾಲ್ ಸಮುದ್ರನ ಸೇರಿಕೊಳ್ಳುತ್ತೆ. ಇದೇ ರೀತಿ ಹರಿದು ನದಿ ಹೋಗುತ್ತೆ. ಸೊ ನೀರು ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ನಿಮಗೆ ವಾಟರ್ ಫಾಲ್ಸ್ ಯಾವಾಗಲೂ ಯಾವ ಥರ ಕಾಣಿಸುತ್ತೆ ಆ ಥರ ಕಾಣಿಸ್ತಾ ಇಲ್ಲ. ಈಗ ನದಿ ಥರ ತುಂಬ ಜೋರಾಗಿ ಹರ್ಕೊಂಡು ಹೋಗ್ತಿರೋ ಥರ ಕಾಣಿಸುತ್ತೆ. ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ. ಹೊಗೇನಕಲ್ ಅಥವಾ ಹೊಗೇಕಲ್ಲು ಜಲಪಾತ ಕಾವೇರಿ ನದಿಯಲ್ಲಿದ್ದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಲ್ಲಿರುವ ಕರ್ನಾಟಕದ ಗಡಿಗೆ ಸೇರುತ್ತೆ ಅಥವಾ ತಮಿಳುನಾಡು ಗಡಿಗೆ ಸೇರುತ್ತೆ. ಮಧ್ಯಭಾಗದಲ್ಲಿ ಇದೆ ಅದು. ಇದರ ಹೆಸರು ಕನ್ನಡ ಪದ ಹೊಗೇಕಲ್ಲು ಅಂತ ಅದರಿಂದ ಬಂದಿದೆ. ಅಂದರೆ ಹೊಗೆ ಕಲ್ಲುಗಳು ಅಂತ ಅರ್ಥ ಆಗುತ್ತೆ. ಇಲ್ಲಿ ಪ್ರವಾಸಿಗಳು ದೋಣಿ ವಿಹಾರ, ಜಲಪಾತದಲ್ಲಿ ಸ್ನಾನ, ಎಣ್ಣೆ ಮಸಾಜ್ ಮತ್ತು ಸುತ್ತಮುತ್ತಲಿನ ಬೆಟ್ಟದಲ್ಲಿ ಅವರು ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಿ ಊಟ ಕೂಡ ನಿಮಗೆ ಫಿಶ್ ಸಾಂಬಾರ್ ಅಥವಾ ಫಿಶ್ ಕರಿ ಏನಂತೀವಿ ಅದು ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರಮುಖ ಆಕರ್ಷಣೆಗಳಾಗಿರುವಂತಹ ಜಲಪಾತಗಳು ತಮಿಳುನಾಡು ಬಾರ್ಡರ್ಗೆ ಸೇರುವಂಥ ಜಲಪಾತ ಅಥವಾ ಕರ್ನಾಟಕಕ್ಕೆ ಬಾರ್ಡರ್ಗೆ ಸೇರುವಂಥ ಜಲಪಾತನವರು ಈ ಬೋಟಿಂಗಲ್ಲಿ ಹೋದಾಗ ಅವ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ. ಇದನ್ನು ನಾವು ಭಾರತದ ನಯಾಗ್ರಾ ಫಾಲ್ಸ್ ಅಂತಲೂ ಕೂಡ ಕರಿತೀವಿ. ಪ್ರವಾಸಿಗರು ಇಲ್ಲಿ ಎಣ್ಣೆ ಮಸಾಜ್ ಮಾಡಿಸ್ಕೊಂಡು ಜಲಪಾತ ಸುತ್ತಮುತ್ತಲ ಪ್ರಕೃತಿಯನ್ನು ಆನಂದಿಸ್ಬೋದು. ಇಲ್ಲಿನ ನದಿ ಕಲ್ಲುಗಳ ಮೇಲೆ ಬಿದ್ದು ವಿಭಿನ್ನವಾಗಿ ಕಾಣುತ್ತದೆ. ಇದು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿರುತ್ತದೆ. ಇಲ್ಲಿ ಬೋಟಿಂಗ್ ಹೋಗಬೇಕು ಅಂತಂದರೆ ಒಂದು ಪರ್ಸನ್ಗೆ 400 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವೆಷ್ಟು ಜನ ಇರ್ತೀರ ಅದರ ಮೇಲೆ ನಿಮ್ಮದೇ ಆದಂಥ ಒಂದು ಸರ್ಕಲ್ ಇದ್ದರೆ ಒಂದು 50 ರುಪೀಸ್ ಆ ಥರ ನೀವು ನೆಗೋಷಿಯೇಟ್ ಮಾಡ್ಕೊಬೋದು. ಬಟ್ ಜಾಸ್ತಿ ನೆಗೋಷಿಯೇಟ್ ಮಾಡೋದಿಲ್ಲ. ಯಾವುದೇ ಸೀಸನಲ್ಲಿ ಬಂದ್ರೂ ಒಬ್ಬರಿಗೆ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೋಟಿಂಗಲ್ಲಿ ಮೊದಲಾದರೆ ಅಂದರೆ ನೀರು ಕಡಿಮೆ ಇರೋ ಟೈಮಲ್ಲಿ ನಿಮ್ಮ ಬೈಕ್ ಅಥವಾ ಏನು ನಿಮ್ಮ ಬಿಲಾಂಗಿಂಗ್ಸ್ ಇದೆ ಅದನ್ನು ಅವರು ಆ ಕಡೆ ಬಾರ್ಡರ್ಗೆ ಸಾಗಿಸ್ಕೊಡ್ತಾರೆ. ಬೈಕ್ ಕೂಡ ಸಾಗಿಸ್ಕೊಡ್ತಾರೆ. ಅಂದರೆ ಧರ್ಮಪುರಿ ಡಿಸ್ಟ್ರಿಕ್ಟ್ಗೆ ನೀವು ಈ ಕಡೆಯಿಂದ ಏನಾದರೂ ಹೋಗ್ತಾ ಇದ್ದರೆ ಆರಾಮಾಗಿ ಬೋಟಿಂಗಲ್ಲಿ ಹೋಗ್ಬೋದು. ನಿಮ್ಮ ಡಿಸ್ಟೆನ್ಸ್ ತುಂಬ ಕವರ್ ಆಗಿಬಿಡುತ್ತೆ. ಅಂದರೆ ರೋಡ್ ಹೋದರೆ ಸ್ವಲ್ಪ ದೂರ ಆಗುತ್ತೆ. ಈ ವಾಟರಲ್ಲಿ ನೀವು ಹೋದಾಗ ಸ್ವಲ್ಪ ಹತ್ತಿರ ಆಗಿ ನೀವು ಬೇಗ ಒಂದು ಹಾಫ್ ಆನ್ ಅವರ್ ಒಳಗಡೆ ಹೋಗಿ ಸೇರ್ತೀರ. ಬೋಟಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀರು ಫೋರ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಲೈಫ್ ಜಾಕೆಟ್ಸ್ನ ಮರೀದೇ ಇಸ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ನಾವು ಕೊಡಲೇಬೇಕು. ಆಮೇಲಿಂದ ನೀರು ಫೋರ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನೀರಲ್ಲಿ ಜಾಸ್ತಿ ಹತ್ತಿರ ಮಧ್ಯದ ಭಾಗದಲ್ಲಿ ಹೋಗಿ ಆಟ ಆಡಲಿದೆಲ್ಲ ಅವಾಯ್ಡ್ ಮಾಡಿ. ಕಾರ್ನರ್ಸಲ್ಲಿ ಅವರೇ ನಿಮಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಿಮಗೆ ಬೇಕಂತಂದರೆ ಅವರು ವೆಯ್ಟ್ ಮಾಡ್ತಾರೆ. ನೀವು ನೀರಲ್ಲಿ ಎಲ್ಲಾದರೂ ಆಟ ಆಡ್ಬೋದು ಅಂದರೆ ಸೇಫ್ ಪ್ಲೇಸ್ಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೀವು ಆಟ ಆಡೋದಿದ್ರೆ ಆಟ ಆಡ್ಬೋದು. ನಾವೇನು ಆಟ ಆಡಲಿಲ್ಲ. ನೀರಲ್ಲಿ ಆಟ ಆಡ್ಬೋದು, ಸ್ನಾನ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ನೀವು ಆನ್ ಸೀಸನ್ ಅಂತಂದರೆ ನವಂಬರ್ ಡಿಸೆಂಬರ್ ಚಳಿಗಾಲದಲ್ಲಿ ಬಂದರೆ ನಿಮಗೆ ನಿಜವಾಗ್ಲೂ ಇಲ್ಲಿ ಒಳ್ಳೆ ಸೀನಿಕ್ ವಾಟರ್ ಫಾಲ್ಸ್ ಎಲ್ಲ ಕಾಣಿಸುತ್ತೆ. ಮತ್ತು ಒಳ್ಳೆ ಮಸಾಜ್ ಮಾಡ್ತಾ ಇರ್ತಾರೆ. ಅಲ್ಲೇ ನಿಮಗೆ ಫಿಶ್ ಹಿಡಿದು ನೀವು ಕುಕ್ ಕೂಡ ಮಾಡಿಕೊಡ್ತಾರೆ. ನೀವು ಯಾವುದಾದ್ರೂ ಒಂದು ಫಿಶ್ನ ಸೆಲೆಕ್ಟ್ ಮಾಡಿಕೊಟ್ರೆ ಅವ್ರು ಅದೇ ಫಿಶ್ನ ನಿಮಗೆ ಕುಕ್ ಮಾಡಿ ಕೊಡ್ತಾರೆ. ನೀವು ಸ್ನಾನ ಎಲ್ಲ ಮುಗಿಸಿ ಆಟ ಆಡಿಕೊಂಡು ನಿಮ್ಮ ಮಸಾಜ್ ಎಲ್ಲ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬಂದರೆ ನಿಮ್ಮ ಊಟ ರೆಡಿಯಾಗಿರುತ್ತೆ. ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರ್ತಾರೆ. ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಮನೆಗೆ ಹೋಗ್ಬೋದು.
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಂಜಾಯ್ ಮಾಡೋಕ್ಕೆ ಪರ್ಫೆಕ್ಟ್ ಸ್ಪಾಟ್ ಅಂತ ನಾನು ಹೇಳ್ತೀನಿ. ಇವಾಗ ಹೊಸದೊಂದು ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಏನಂತಂದರೆ ಇಲ್ಲಿ ಕಾರ್ನರ್ಸಲ್ಲಿ ಅಂದರೆ ದಡದಲ್ಲಿ, ನದಿ ದಡದಲ್ಲಿ ಮರಳು ರೀತಿ ಇದೆ, ಮಣ್ಣಿಲ್ಲ ಮರಳಿದೆ. ಸೊ ನಿಮಗೆ ಲೈಟಾಗಿ ಒಂಥರ ಬೀಚ್ ಎಫೆಕ್ಟ್ ಅಂತ ಅನಿಸುತ್ತೆ ನಿಮಗೆ, ಅದರ ಅಲೆಗಳಿರೋದಿಲ್ಲ. ಅಲ್ಲಿ ನಿಮಗೆ ನೈಟಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಅದಾದಮೇಲೆ ಒಂದು ಚಿಕ್ಕ ಟೆಂಟಲ್ಲಿ ಮನೆ ರೀತಿ ಮಾಡಿಕೊಡ್ತಾರೆ. ಒಂದು ನೈಟ್ ನೀವು ಅಲ್ಲಿ ಸ್ಟೇ ಆಗ್ಬೋದು. 3000 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಊಟ ಮತ್ತು ಸ್ಟೇ, ಫೈರ್ ಕ್ಯಾಂಪ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಮತ್ತು ನಿಮ್ಮ ಜೊತೆ ಒಬ್ಬರು ಇರ್ತಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಬಿಕಾಸ್ ಕಾಡಲ್ವ, ಯಾವುದಾದ್ರೂ ಕಾಡು ಪ್ರಾಣಿಗಳು ಬರೋ ಚಾನ್ಸಸ್ ಇರಬಹುದು ಅಂತ ಸೇಫ್ಟಿ ಪರ್ಪಸ್ಗೋಸ್ಕರ ನಿಮ್ಮ ಜೊತೆ ಅವ್ರು ಇರ್ತಾರೆ. ಸೊ ನೀರಿನ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ನಾವು ನೀರಲ್ಲೇನೂ ಆಟ ಆಡಲಿಲ್ಲ. ಇದಾಗಿತ್ತು ನಮ್ಮ ಹೊಗೆನಕಲ್ ಫಾಲ್ಸ್ನ ಒಂದು ಸ್ಮಾಲ್ ಡೀಟೇಲ್ಡ್ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.